ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅನ್ನ ಪೋಸ್ಟ್ ಫಿಕ್ಸ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಫುಲ್ ಮಾರ್ಕ್ಸ್ ಸಿಗಬೇಕು. ನಾನು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಲ್ಲ, ಆದಷ್ಟು ಈಸಿಯಾಗಿ ನಿಮಗೆ ಕನ್ವೆ ಮಾಡೋದಕ್ಕೆ ಹೋಗ್ತೀನಿ ಇನ್ಫಾರ್ಮೇಶನ್ ಅನ್ನ, ಸರಿನಾ? ಫಸ್ಟ್ ಏನ್ ಬೇಕು, ನಮಗೆ ಆಪರೇಟರ್ಗಳ ಪ್ರೆಸಿಡೆನ್ಸ್ ಬೇಕು. ಆಪರೇಟರ್ ಅಂತ ಅಂದ್ರೆ ಏನು ನೋಡಿ, ಎ ಪ್ಲಸ್ ಬಿ. ಸೊ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ ಅಂತಂದ್ರೆ ಎ ಮತ್ತೆ ಬಿ ಇವೆರಡನ್ನೂ ಕೂಡ ನಾವೇನಂತ ಕರಿತೀವಿ? ಆಪರ್ಯಾಂಡ್ ಅಂತ ಕರಿತೀವಿ. ಏನು? ಆಪರ್ಯಾಂಡ್. ಅವುಗಳ ಮಧ್ಯೆ ರಿಲೇಶನ್ಶಿಪ್ ಎ ಪ್ಲಸ್ ಬಿ, ಎ ಮೈನಸ್ ಬಿ, ಎ ಇಂಟು ಬಿ, ಎ ಡಿವೈಡೆಡ್ ಬೈ ಬಿ, ಎ ಎಕ್ಸ್ಪೋನೆನ್ಷಿಯಲ್ ಬಿ, ಎ ಡಾಲರ್ ಬಿ, ಮತ್ತೆ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್, ಇವುಗಳನ್ನ ನಾವೇನಂತ ಕರಿತೀವಿ? ಆಪರೇಟರ್ಸ್ ಅಂತ ಕರಿತೀವಿ. ಸೊ ಎರಡು ಆಪರೆಂಡ್ಗಳ ಮಧ್ಯ ಏನು ರಿಲೇಶನ್ಶಿಪ್ ಇದೆ ಅದನ್ನ ತೋರಿಸೋದೇ ಆಪರೇಟರ್ಸ್. ಸೊ ಈ ಆಪರೇಟರ್ಸ್ ಗಳ ಪ್ರೆಸಿಡೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ರೆಸಿಡೆನ್ಸ್ ಯಾರಿಗಿರುತ್ತೆ? ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ಇಲ್ಲಿ ಎಕ್ಸೆಪ್ಷನ್ ಅಂತ ಬರೆದಿದ್ದೀನಿ, ನಾನು ಯಾಕೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಪ್ರಾಬ್ಲಮ್ ಬರೀಬೇಕಾದ್ರೆ. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್. ಕ್ಯಾಪ್ ಅಂತಂದ್ರೇನು? ಎಕ್ಸ್ಪೋನೆನ್ಷಿಯಲ್ ಮತ್ತೆ ಡಾಲರ್ ಅವೆರಡಕ್ಕೂ ಕೂಡ ಸೇಮ್ ಇರುತ್ತೆ ಪ್ರೆಸಿಡೆನ್ಸ್. ಸೊ ಎರಡನ್ನೂ ಒಂದೇ ಪ್ರಾಬ್ಲಮ್ ಅಲ್ಲಿ ಆಲ್ಮೋಸ್ಟ್ ಕೊಡಲ್ಲ, ಆಲ್ಮೋಸ್ಟ್ ಅಲ್ಲ, ಪ್ರಾಬ್ಲಮ್ ಅಲ್ಲಿ ಕೊಡಲ್ಲ. ಒಂದು ಇದನ್ನ ಕೊಡ್ತಾರೆ, ಇಲ್ಲ ಅಂತಂದ್ರೆ ಇದನ್ನ ಕೊಡ್ತಾರೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಇವೆರಡಕ್ಕೂ ಕೂಡ ಸೇಮ್ ಪ್ರೆಸಿಡೆನ್ಸ್. ಪ್ಲಸ್ ಮತ್ತೆ ಮೈನಸ್ ಇವೆರಡಕ್ಕೂ ಕೂಡ ಸೇಮ್ ಪ್ರೆಸಿಡೆನ್ಸ್. ಸೊ ನಿಮಗೆ ಒಂದು ಕ್ವಶನ್ ಬರ್ಬೋದು, ಈಗ ನೀವು ಹೇಳಿದ್ರಿ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಎರಡಕ್ಕೂ ಕೂಡ ಸೇಮ್ ಪ್ರೆಸಿಡೆನ್ಸ್ ಇದೆ ಅಂತ. ಏನಾದ್ರೂ ಒಂದೇ ಕ್ವಶನ್ ಅಲ್ಲಿ ಬಂದ್ಬಿಡ್ತಪ್ಪ. ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಸ್ಟಾರ್ ಸಿ ಸ್ಲಾಶ್ ಡಿ. ಸೊ ಈ ರೀತಿ ಬಂತು. ಸೊ ಈ ರೀತಿ ಬಂದಾಗ ನಾನು ಏನ್ ಮಾಡ್ಬೇಕು ನೋಡಿ, ಮಲ್ಟಿಪ್ಲಿಕೇಶನ್ ಕೂಡ ಇದೆ, ಡಿವಿಷನ್ ಕೂಡ ಇದೆ, ಇವೆರಡಕ್ಕೂ ಕೂಡ ಸೇಮ್ ಪ್ರೆಸಿಡೆನ್ಸ್ ಅಂತ ಅಂದಿದ್ದೀರಾ. ಸೊ ಸಾಲ್ವ್ ಯಾವ ರೀತಿ ಮಾಡಬೇಕು? ಸೊ ಹೇಳ್ಕೊಡ್ತೀನಿ ನೋಡಿ. ಸೊ ಎ ಪ್ಲಸ್ ಬಿ ನೋಡಿ, ಎರಡು ಆಪರೆಂಡ್ಗಳ ಮಧ್ಯೆ ಒಂದು ಆಪರೇಟರ್, ಎರಡು ಆಪರೆಂಡ್ಗಳ ಮಧ್ಯೆ ಒಂದು ಆಪರೇಟರ್, ಎರಡು ಆಪರೆಂಡ್ಗಳ ಮಧ್ಯೆ ಒಂದು ಆಪರೇಟರ್. ಸೊ ಇದನ್ನ ಏನಂತ ಕರಿತೀವಿ ಅಂತ ಅಂದ್ರೆ ನಾವು ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಇನ್ಫಿಕ್ಸ್ ಅಲ್ಲಿ ಏನಾಗಿರುತ್ತೆ? ಎರಡು ಆಪರೆಂಡ್ಗಳ ಮಧ್ಯೆ ಒಂದು ಆಪರೇಟರ್, ಎರಡು ಆಪರೆಂಡ್ಗಳ ಮಧ್ಯೆ ಒಂದು ಆಪರೇಟರ್, ಎರಡು ಆಪರೆಂಡ್ ಮಧ್ಯೆ ಒಂದು ಆಪರೇಟರ್, ಎರಡು ಆಪರೆಂಡ್ ಮಧ್ಯೆ ಒಂದು ಆಪರೇಟರ್. ಸೊ ಈ ರೀತಿ ಇರುತ್ತೆ. ಇದನ್ನ ನಾನು ಪೋಸ್ಟ್ ಫಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಪೋಸ್ಟ್ ಫಿಕ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಕೇಳಿದರೆ, ಸೊ ಅದನ್ನೇ ತೋರಿಸ್ತಾ ಹೋಗ್ತೀನಿ. ಈಗ ಪೋಸ್ಟ್ ಫಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡಬೇಕು? ನಾನು ಆಪರೇಟರ್ ಪ್ರೆಸಿಡೆನ್ಸ್ ಗೊತ್ತಿರಬೇಕು. ಯಾಕಂತಂದ್ರೆ ಪ್ಲಸ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಇದೆ. ಸೊ ಇದರಲ್ಲಿ ಹೈಯೆಸ್ಟ್ ಪ್ರೆಸಿಡೆನ್ಸ್ ಇರುವಂತ ಆಪರೇಟರ್ಗಳು ಯಾವುವು? ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಇವೆರಡಕ್ಕೂ ಕೂಡ ಸೇಮ್ ಪ್ರೆಸಿಡೆನ್ಸ್ ಇದೆ. ಸೊ ಯಾರನ್ನ ಫಸ್ಟ್ ತಗೋಬೇಕು ಅಂತಂದ್ರೆ ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ ಅಂತ ಕರಿತೀವಿ. ಅಂದ್ರೆ ಲೆಫ್ಟ್ ಇಂದ ರೈಟ್ ಗೆ ನೋಡ್ತಾ ಹೋಗ್ಬೇಕು, ಲೆಫ್ಟ್ ಟು ರೈಟ್ ನೋಡ್ತಾ ಹೋಗ್ಬೇಕು. ಫಸ್ಟ್ ಯಾರು ಬಂದಿರ್ತಾರೆ ಅವ್ರನ್ನ ಸಾಲ್ವ್ ಮಾಡ್ಬೇಕು. ಫಸ್ಟ್ ಯಾರು ಬಂದಿರೋದು ಇವಾಗ? ಮಲ್ಟಿಪ್ಲಿಕೇಶನ್. ಸೊ ಅದರ ಎಡಗಡೆ ಮತ್ತೆ ಬಲಗಡೆ ಇರುವಂತದ್ದೇನು? ಆಪರೆಂಡ್. ಎರಡು ಆಪರೆಂಡ್ ಮಧ್ಯೆ ಒಂದು ಆಪರೇಟರ್. ಸೊ ಇವಾಗ ಇದನ್ನ ಪೋಸ್ಟ್ ಫಿಕ್ಸ್ ಆಗಿ ಕನ್ವರ್ಟ್ ಮಾಡಿ ಎ ಪ್ಲಸ್ ಅದೇ ರೀತಿ ಉಳ್ಕೊಳ್ಳುತ್ತೆ. ಪೋಸ್ಟ್ ಫಿಕ್ಸ್ ಅಂದ್ರೇನು? ಆಪರೇಟರ್ ಪೋಸ್ಟ್. ಪೋಸ್ಟ್ ಅಂದ್ರೇನು? ಕೊನೆಗೆ, ಲಾಸ್ಟ್ ಅಲ್ಲಿ. ಸೊ ಫಸ್ಟ್ ಆಪರೆಂಡ್ 1, ನೆಕ್ಸ್ಟ್ ಆಪರೆಂಡ್ 2 ಮತ್ತೆ ಆಪರೇಟರ್ ಅನ್ನ ಬರೀಬೇಕು. ಇವಾಗ ಇದು ಅಷ್ಟು ಸೇರಿ ಒಂದು ಆಪರೆಂಡ್ ಆಗಿ ಕೆಲಸ ಮಾಡುತ್ತೆ. ಏನು? ಒಂದು ಆಪರೆಂಡ್ ಆಗಿ, ಆಪರೇಟರ್ ಆಗಲ್ಲ, ಒಂದು ಆಪರೆಂಡ್ ಆಗಿ. ನೆಕ್ಸ್ಟ್ ಸ್ಲಾಶ್ ಡಿ ಉಳ್ಕೊಂತು. ಈಗ ಎ ಪ್ಲಸ್ ಬಿ ಸಿ ಸ್ಟಾರ್ ಇದು ಫುಲ್ ಆಪರೆಂಡ್. ನೆಕ್ಸ್ಟ್ ಡಿವಿಷನ್ ಬೈ ಬಿ. ಸೊ ಇವಾಗ ಇರುವಂತ ಆಪರೇಟರ್ ಅಲ್ಲಿ ಪ್ಲಸ್ ಮತ್ತೆ ಡಿವಿಷನ್ ಯಾರಿಗೆ ಪ್ರೆಸಿಡೆನ್ಸ್? ಡಿವಿಷನ್. ಸೊ ಡಿವಿಷನ್ ಅಂತಂದ್ರೆ ಆಪರೆಂಡ್ 1 ಆಪರೇಟರ್ ಆಪರೆಂಡ್ 2. ಸೊ ಎ ಪ್ಲಸ್ ಅದೇ ರೀತಿ ಉಳ್ಕೊಳ್ಳುತ್ತೆ. ಆಪರೆಂಡ್ 1 ಆಪರೆಂಡ್ 2 ಅಲ್ಲಿ ಇಸ್ ಡಿ, ನೆಕ್ಸ್ಟ್ ಆಪರೇಟರ್. ಸೊ ಇದಷ್ಟು ಸೇರಿ ಏನಾಯ್ತು? ಇವಾಗ ಒಂದು ಸಪರೇಟ್ ಆಪರೆಂಡ್ ಆಯ್ತು. ಆಪರೆಂಡ್ 1 ಇದಷ್ಟು ಸೇರಿ ಆಪರೆಂಡ್ 2 ಅದರ ಮಧ್ಯೆ ಆಪರೇಟರ್. ಸೊ ಫಸ್ಟ್ ಆಪರೆಂಡ್ 1 ಬರಿಬೇಕು, ಆಪರೆಂಡ್ 2 ಅನ್ನ ಬರಿಬೇಕು, ನೆಕ್ಸ್ಟ್ ಆಪರೇಟರ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಫಾರ್ ದಿ ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ಆಫ್ ದಿ ಗಿವನ್ ಇನ್ಫಿಕ್ಸ್ ಪ್ರಾಬ್ಲಮ್. ಸೊ ಇದನ್ನ ನಾವೇನಂತ ಕರಿತೀವಿ? ವಿತೌಟ್ ಸ್ಟ್ಯಾಕ್ ಮೆಥಡ್. ಬಟ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋದು ಸ್ಟ್ಯಾಕ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ ಅಂತ. ಸೊ ಅದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ನಾನು ಇಲ್ಲಿ ಹೇಳಿದ್ನಲ್ಲ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಅಂತ. ಸೊ ಅದೇ ರೀತಿ, ಸೊ ಅದೇ ಕಾನ್ಸೆಪ್ಟ್ ಪ್ಲಸ್ ಮತ್ತೆ ಮೈನಸ್ ಗೆ ಅಪ್ಲೈ ಆಗುತ್ತೆ. ಸೊ ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ ಪ್ಲಸ್ ಮತ್ತೆ ಮೈನಸ್ಗೂ ಅಪ್ಲೈ ಆಗುತ್ತೆ. ಲೆಫ್ಟ್ ಇಂದ ರೈಟ್ ಸೈಡಿಗೆ ನೋಡ್ಬೇಕಾದ್ರೆ ಫಸ್ಟ್ ಯಾರು ಸಿಗ್ತಾರೆ? ಪ್ಲಸ್ ಸಿಕ್ಕಿದ್ರೆ ಪ್ಲಸ್ ಪ್ರಿಫರೆನ್ಸ್, ಮೈನಸ್ ಸಿಕ್ಕಿದ್ರೆ ಮೈನಸ್ ಪ್ರಿಫರೆನ್ಸ್, ಆ ರೀತಿ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ನಮಗೆ 3 ಕಾಲಮ್ಗಳ ಅವಶ್ಯಕತೆ ಇದೆ. ಮೊದಲನೇದು ಯಾವುದು? ಸಿಂಬಲ್. ಎರಡನೇದು ಆಪರೇಟರ್. ನೆಕ್ಸ್ಟ್ ಮೂರನೇದು ಯಾವುದು? ಮೂರನೇದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಈ ಆಪರೇಟರ್ ಇದೆಯಲ್ಲ, ಇದನ್ನ ಎಷ್ಟು ಜನ ಸ್ಟ್ಯಾಕ್ ಅಂತ ಕೂಡ ತಗೊಂತಾರೆ. ನೀವು ಆಪರೇಟರ್ ಅಂತ ತೊಗೊಳ್ಳಿ, ಸ್ಟ್ಯಾಕ್ ಅಂತ ತೊಗೊಳ್ಳಿ. ಆಪರೇಟರ್ಗಳಿದ್ರೆ ಇಲ್ಲಿಗೆ ಇನ್ಸರ್ಟ್, ಪೋಸ್ಟ್ ಫಿಕ್ಸ್
ಆಪರೇಟರ್ಗಳಿದ್ರೆ ಆಪರೇಟರ್ ಕಾಲಮಿಗೆ ಇನ್ಸರ್ಟ್ ಮಾಡಬೇಕು. ಏನಾದ್ರೂ ಆಪರೆಂಟ್ಗಳಿದ್ರೆ, ಆಪರೆಂಟ್ಗಳಂದ್ರೇನು ಎ ಬಿ ಇರ್ಬೋದು, ನಂಬರ್ಗಳು 5 4 6 3 ಆ ಥರ ನಂಬರ್, ಇಲ್ಲ ಅಂತಂದ್ರೆ ಈ ಎ ಬಿ ಸಿ ಡಿ ಏನಾರು ಇರ್ತಾವಲ್ಲ, ಸೊ ಅವನ್ನ ನೀವು ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸಿಗೆ ಇನ್ಸರ್ಟ್ ಮಾಡಬೇಕು. ಒಂದೊಂದಾಗೆ ತಗೊಂತ ಹೋಗಿ. ಸೊ ಲೆಫ್ಟ್ ಟು ರೈಟ್ ಹೋಗ್ಬೇಕು. ಮೊದಲನೇದು ಯಾವುದು? ಎ. ಸೊ ಎ ಈಸ್ ಎ ಸಿಂಬಲ್. ಸೊ ತಗೊಂಡಿದ್ದೀನಿ. ಎ ಆಪರೇಟರ ಆಪರೆಂಟ? ಇಟ್ ಈಸ್ ಎ ಆಪರೆಂಟ್. ಸೊ ಆಪರೆಂಟ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸಿಗೆ ಬರಿತೀವಿ. ಆಪರೇಟರ್ ಅಲ್ಲಿ ಇನ್ನೂ ಏನು ಇಲ್ಲ. ನೆಕ್ಸ್ಟ್ ಪ್ಲಸ್. ಸೊ ಪ್ಲಸ್ ಇಸ್ ದ ಸಿಂಬಲ್. ಪ್ಲಸ್ ಆಪರೇಟರ್ ಆಪರೆಂಟ್? ಆಪರೇಟರ್. ಸೊ ಆಪರೇಟರ್ ಕಾಲಮ್ ಅಲ್ಲಿ ಬರಿಬೇಕು. ಎ ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಓಪನ್ ಬ್ರಾಕೆಟ್. ಸೊ ಪ್ಲಸ್ ಓಪನ್ ಬ್ರಾಕೆಟ್. ನಾನು ಹೇಳಿದ್ದೀನಿ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಬಂದ್ರೆ ಎಕ್ಸೆಪ್ಷನ್, ಅದನ್ನ ಯಾವಾಗ ತೆಗಿಬೇಕು ಮತ್ತೆ ಏನ್ ಮಾಡ್ಬೇಕು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಅದಿದ್ರೂ ಕೂಡ ನೀವು ಏನು ಕೂಡ ಅದಿದ್ರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಇಲ್ಲಿ ಆಪರೇಟರ್ ಪ್ರಿಸಿಡೆನ್ಸ್ ಅದೇನು ಬೇಕಾಗಿಲ್ಲ. ಕ್ಲೋಸ್ಡ್ ಬ್ರಾಕೆಟ್ ಬಂತ ಬರೀರಿ, ಓಪನ್ ಬ್ರಾಕೆಟ್ ಬಂತ ಬರೀರಿ, ಅದನ್ನ ಯಾವಾಗ ತೆಗಿಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಸರಿನಾ? ಸೊ ಓಪನ್ ಬ್ರಾಕೆಟ್ ಎ ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಬಿ. ಸೊ ಬಿ ಈಸ್ ಎನ್ ಆಪರೆಂಟ್. ಸೊ ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸಿಗೆ ಹೋಗುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಸೊ ಪ್ಲಸ್ ಓಪನ್ ಬ್ರಾಕೆಟ್ ಮಲ್ಟಿಪ್ಲಿಕೇಶನ್. ನಾನು ಹೇಳಿದ್ದೀನಿ ಮಲ್ಟಿಪ್ಲಿಕೇಶನ್ ಅಲ್ಲ ಬರಲಿ, ಪ್ಲಸ್ ಮೈನಸ್ ಡಿವಿಷನ್ ಎಕ್ಸ್ಪೋನೆನ್ಷಿಯಲ್ ಡಾಲರ್ ಏನಾದ್ರು ಬರಲಿ. ಸೊ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ಮುಟ್ಬೇಡ್ರಿ, ಅದು ಹಂಗೆ ಇರಲಿ, ನಾನು ಯಾವಾಗ ತೆಗಿಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಎ ಮತ್ತೆ ಬಿ ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಸಿ. ಸೊ ಸಿ ಈಸ್ ಎನ್ ಆಪರೆಂಟ್. ಸೊ ಆಪರೆಂಟ್ ಆದರೆ ಡೈರೆಕ್ಟ್ ಆಗಿ ಬರೆದ್ರಾಯ್ತು. ನೆಕ್ಸ್ಟ್ ಮೈನಸ್. ಸೊ ಮೈನಸ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ? ಸ್ಟಾರ್ ಅಂತ ಅಂದ್ರೆ ಮಲ್ಟಿಪ್ಲಿಕೇಶನ್ ಇದೆ. ಅವುಗಳ ಪ್ರೆಸಿಡೆನ್ಸ್ ಅನ್ನ ನೋಡಿ. ಮೈನಸ್ ಈಸ್ ಹ್ಯಾವಿಂಗ್ ಲೆಸ್ ಪ್ರೆಸಿಡೆನ್ಸ್ ದೆನ್ ಮಲ್ಟಿಪ್ಲಿಕೇಶನ್. ಅಂದ್ರೆ ಏನಾಯ್ತು? ನಾನು ಹೊಸದಾಗಿ ಇನ್ಸರ್ಟ್ ಮಾಡಬೇಕಾಗಿರುವಂತಹ ಆಪರೇಟರ್ ಈಸ್ ಹ್ಯಾವಿಂಗ್ ಲೆಸ್ ಪ್ರೆಸಿಡೆನ್ಸ್ ದೆನ್ ದಿ ಟಾಪ್ ಆಫ್ ದಿ ಸ್ಟ್ಯಾಕ್ ಆಪರೇಟರ್. ಸೊ ಈ ಕಂಡೀಷನ್ ಅಲ್ಲಿ ನಾವೇನ್ ಮಾಡ್ತೀವಿ? ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿರುವಂತಹ ಆಪರೇಟರ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀವಿ. ಸೊ ಅದನ್ನ ಇಲ್ಲಿ ಬರೀತೀನಿ ನೋಟ್ ಆಗಿ. ನೋಟ್ ಇಫ್ ಪ್ರೆಸಿಡೆನ್ಸ್ ಆಫ್ ನ್ಯೂ ಆಪರೇಟರ್. ಸೊ ನ್ಯೂ ಆಪರೇಟರ್ ಅಂತ ಅಂದ್ರೇನು? ಇವಾಗ ತಾನೇ ಇನ್ಸರ್ಟ್ ಮಾಡಬೇಕಾಗಿರುವಂತ ಆಪರೇಟರ್ ಈಸ್ ಲೆಸ್ ದೆನ್ ಟಾಪ್ ಆಫ್ ದಿ ಸ್ಟ್ಯಾಕ್ ಆಪರೇಟರ್. ಸ್ಟ್ಯಾಕ್ ಆಪರೇಟರ್ ದೆನ್ ಶಿಫ್ಟ್ ಟಾಪ್ ಆಫ್ ಸ್ಟ್ಯಾಕ್ ಆಪರೇಟರ್. ಸ್ಟ್ಯಾಕ್ ಆಪರೇಟರ್ ಸರಿನಾ? ನೋಡಿ ಏನೋ ಏನಾದ್ರೂ ಕೂಡ ನಾವು ಇನ್ಸರ್ಟ್ ಮಾಡಬೇಕಾಗಿರುವಂತ ಆಪರೇಟರ್ ಈಸ್ ಹ್ಯಾವಿಂಗ್ ದ ಲೆಸ್ ಪ್ರೆಸಿಡೆನ್ಸ್ ದೆನ್ ದಿ ಟಾಪ್ ಆಫ್ ದಿ ಸ್ಟ್ಯಾಕ್ ಆಪರೇಟರ್ ಅಂತ ಅಂದ್ರೆ ನಾವೇನ್ ಮಾಡಬೇಕು? ಶಿಫ್ಟ್ ಮಾಡಬೇಕು. ಯಾವ್ದನ್ನ? ಟಾಪ್ ಆಫ್ ದಿ ಸ್ಟ್ಯಾಕ್ ಆಪರೇಟರ್ನ. ಪ್ಲಸ್ ಅದೇ ರೀತಿ ಉಳ್ಕೊಂತು, ಓಪನ್ ಬ್ರಾಕೆಟ್ ಅದೇ ರೀತಿ ಉಳ್ಕೊಂತು, ಎ ಬಿ ಸಿ ಈ ಕಡೆ ಏನಾಯ್ತು? ಸ್ಟಾರ್ ಶಿಫ್ಟ್ ಆಯ್ತು. ಈಗ ಮೈನಸ್ ಅನ್ನ ಇಲ್ಲಿ ಬರಿಬೇಕು. ಓಪನ್ ಬ್ರಾಕೆಟ್ ಇದೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ. ಸೊ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಓಪನ್ ಬ್ರಾಕೆಟ್ ಇರಲಿ ಕ್ಲೋಸ್ಡ್ ಬ್ರಾಕೆಟ್ ಇರಲಿ, ನಾನು ಯಾವಾಗ ತೆಗೆಯೋದು ಅಂತ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಅದನ್ನ ಮುಟ್ಟಕ್ಕೆ ಹೋಗ್ಬೇಡಿ. ಸೊ ಮೈನಸ್ ಅನ್ನ ಅದೇ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಓಪನ್ ಬ್ರಾಕೆಟ್. ಸೊ ಪ್ಲಸ್ ಓಪನ್ ಬ್ರಾಕೆಟ್ ಮೈನಸ್ ಓಪನ್ ಬ್ರಾಕೆಟ್ ಕ್ಲೋಸ್ಡ್ ಬ್ರಾಕೆಟ್ ಬರೀರಿ ಹಂಗೆ. ಎ ಬಿ ಸಿ ಸ್ಟಾರ್. ನೆಕ್ಸ್ಟ್ ಡಿ. ಸೊ ಡಿ ಇಸ್ ಎನ್ ಆಪರೆಂಟ್. ಸೊ ಡೈರೆಕ್ಟ್ ಆಗಿ ನಾವು ಪೋಸ್ಟ್ ಫಿಕ್ಸಿಗೆ ಬರೀಬಹುದು. ಎ ಬಿ ಸಿ ಸ್ಟಾರ್ ಡಿ. ನೆಕ್ಸ್ಟ್ ಡಿವಿಷನ್. ಸೊ ಡಿವಿಷನ್ ಅಂತ ಬಂದಾಗ ಪ್ಲಸ್ ಇಟ್ ಈಸ್ ಎನ್ ಆಪರೇಟರ್. ಸೊ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ? ಓಪನ್ ಬ್ರಾಕೆಟ್. ಸೊ ಬ್ರಾಕೆಟ್ ಇದ್ರೆ ನಾವೇನು ಮುಟ್ಟಂಗಿಲ್ಲ. ಸೊ ಡೈರೆಕ್ಟ್ ಆಗಿ ಆ ಆಪರೇಟರ್ ನ ಇನ್ಸರ್ಟ್ ಮಾಡಿ. ಎ ಬಿ ಸಿ ಸ್ಟಾರ್ ಡಿ ಅದೇ ರೀತಿ ಉಳ್ಕೊಂಡು. ಸೊ ಇವಾಗ ಈ ಕಡೆ ಬರಿತೀನಿ, ಜಾಗ ಇಲ್ಲ ಕೆಳಗಡೆ. ಸೊ ಸಿಂಬಲ್. ನೆಕ್ಸ್ಟ್ ಆಪರೇಟರ್. ನೆಕ್ಸ್ಟ್ ಪೋಸ್ಟ್ ಫಿಕ್ಸ್. ಈಗ ಡಿವಿಷನ್ ಆಯ್ತು. ಸೊ ಡಿವಿಷನ್ ಆದ್ಮೇಲೆ ಇರೋದು ಯಾವುದು? ಇ. ಇ ಇಸ್ ಎನ್ ಆಪರೆಂಟ್. ಸೊ ಆಪರೆಂಟ್ ಅಂದ್ರೆ ಡೈರೆಕ್ಟ್ ಪೋಸ್ಟ್ ಫಿಕ್ಸಿಗೆ ಬರೀಬಹುದು. ಆಪರೇಟರ್ ಅಲ್ಲಿ ಏನಿದೆ? ಪ್ಲಸ್ ಓಪನ್ ಬ್ರಾಕೆಟ್ ಮೈನಸ್ ಓಪನ್ ಬ್ರಾಕೆಟ್ ಡಿವಿಷನ್. ಸೊ ಪೋಸ್ಟ್ ಫಿಕ್ಸ್ ಅಲ್ಲಿ ಎ ಬಿ ಸಿ ಸ್ಟಾರ್ ಡಿ ಮತ್ತೆ ಈಗ ತಾನೇ ಇನ್ಸರ್ಟ್ ಮಾಡೋದು ಯಾವುದು? ಇ. ನೆಕ್ಸ್ಟ್ ಮೈನಸ್ ಇದೆ. ಸೊ ಮೈನಸ್. ಸೊ ನಾನು ಮೈನಸ್ ಅನ್ನು ಇನ್ಸರ್ಟ್ ಮಾಡಬೇಕು. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ? ಡಿವಿಷನ್ ಇದೆ. ಸೊ division is having more precedence than minus. So if the precedence of the new operator to be inserted is less than the top of the stack operator, then shift the top of the stack operator. So plus minus open bracket ಅದೇ ರೀತಿ ಉಳ್ಕೊಂತು, ಎ ಬಿ ಸಿ ಸ್ಟಾರ್
ಡಿ ಇ. ಸೊ ಡಿವಿಷನ್ ಆ ಕಡೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ, ನಮ್ಮ ಓಪನ್ ಬ್ರಾಕೆಟ್ ಇದೆ. ಸೊ ಬ್ರಾಕೆಟ್ಗಳಿದ್ರೆ ಅದನ್ನ ಮುಟ್ಬಾರ್ದು. ಸೊ ಮೈನಸ್ ಅನ್ನ ಅದೇ ರೀತಿ ಬರೀರಿ, ಯಾವಾಗ ತೆಗಿಬೇಕು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಎಫ್ ಇದೆ. ಸೊ ಎಫ್ ಅನ್ನ ಬರಿತೀನಿ. ಎಫ್ ಇಸ್ ಎನ್ ಆಪರೆಂಟ್. ಸೊ ಡೈರೆಕ್ಟ್ಲಿ ಪೋಸ್ಟ್ ಫಿಕ್ಸ್ಗೆ ನಾವು ಇನ್ಸರ್ಟ್ ಮಾಡ್ತೀವಿ. ಎ ಬಿ ಸಿ ಸ್ಟಾರ್ ಡಿ ಇ ಸ್ಲ್ಯಾಶ್ ಎಫ್. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್. ಸೊ ಈಗ ಆನ್ಸರ್ ಯಾವ ರೀತಿ ಬರೆಯೋದು ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಇದ್ದಾಗ ಅಂತ ಹೇಳ್ಕೊಡ್ತೀನಿ. ಪ್ಲಸ್ ಮೈನಸ್ ಇದೇನಿತ್ತು ಅದೇ ರೀತಿ ಬರ್ಕೊಳ್ಳಿ. ಇವಾಗ ಯಾವ್ದಿರೋದು ಕ್ಲೋಸ್ಡ್ ಬ್ರಾಕೆಟ್. ನೋಡಿ ಓಪನ್ ಬ್ರಾಕೆಟ್, ಅದ್ರ ಒಳಗಡೆ ಸಮಥಿಂಗ್ ಅಂತ ಅಂದ್ರೆ ಅದ್ರ ಒಳಗಡೆ ಸಮ್ ಆಪರೇಟರ್ಸ್ ಇದೆ, ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಬಂದಾಗ ಅದ್ರ ಒಳಗಡೆ ಏನಿದೆ ಅದನ್ನ ಆ ಕಡೆ ಶಿಫ್ಟ್ ಮಾಡ್ರಿ. ಸೊ ಎ ಬಿ ಸಿ ಸ್ಟಾರ್ ಡಿ ಇ ಸ್ಲ್ಯಾಶ್ ಎಫ್ ಅದೇ ರೀತಿ ಉಳ್ಕೊಂಡಿರುತ್ತೆ. ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಏನಿದೆ ಆ ಆಪರೇಟರ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ. ಯಾವ್ದದು ಒಂದೇ ಒಂದಿದ್ದು ಮೈನಸ್. ಸೊ ಮೈನಸ್ ಅನ್ನ ಆ ಕಡೆ ಶಿಫ್ಟ್ ಮಾಡಿದ ತಕ್ಷಣ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಅದರ ಜೊತೆ ಅದರೊಳಗಡೆ ಇರುವಂತ ಆಪರೇಟರ್ ಅಷ್ಟು ಕೂಡ ವ್ಯಾನಿಶ್ ಆಗುತ್ತೆ. ಅಂದ್ರೆ ಏನು, ನಾವು ಇನ್ಫಿಕ್ಸ್ ಅಲ್ಲಿ ಮಾತ್ರ ಕ್ಲೋಸ್ಡ್ ಮತ್ತೆ ಓಪನ್ ಬ್ರಾಕೆಟ್ ಅನ್ನ ಯೂಸ್ ಮಾಡೋದು. ಪೋಸ್ಟ್ ಫಿಕ್ಸ್ ಆಗಲಿ ಪ್ರಿಫಿಕ್ಸ್ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಯೂಸ್ ಮಾಡಲ್ಲ. ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ನಾವು ಪೋಸ್ಟ್ ಫಿಕ್ಸ್ ಮತ್ತೆ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಯೂಸ್ ಮಾಡಲ್ಲ. ಸೊ ಏನ್ ಮಾಡಿದ್ವಿ, ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇದ್ದಂತ ಆಪರೇಟರ್ ಅನ್ನ ಮಾತ್ರ ಈ ಕಡೆ ಶಿಫ್ಟ್ ಮಾಡಿ ಕ್ಲೋಸ್ಡ್ ಮತ್ತೆ ಓಪನ್ ಬ್ರಾಕೆಟ್ ಅನ್ನ ತೆಗೆದಾಕಿದ್ವಿ. ಸೊ ನೆಕ್ಸ್ಟ್ ಇರುವಂತದ್ದು ಯಾವುದು, ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಇದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ ಮೈನಸ್. ಸೊ ಮಲ್ಟಿಪ್ಲಿಕೇಶನ್ ಈಸ್ ಹ್ಯಾವಿಂಗ್ ಮೋರ್ ಪ್ರೆಸಿಡೆನ್ಸ್ ದೆನ್ ಮೈನಸ್. ಸೊ ಏನು, ನಾನು ಇನ್ಸರ್ಟ್ ಮಾಡ್ತಿರುವಂತದ್ದು ಮೋರ್ ಪ್ರೆಸಿಡೆನ್ಸ್ ದೆನ್ ದಿ ಟಾಪ್ ಆಫ್ ದಿ ಸ್ಟ್ಯಾಕ್. ಸೊ ಅವಾಗ ಏನು ಮಾಡಂಗಿಲ್ಲ. ಏನಾದ್ರೂ ಕೂಡ ನಾನು ಹೊಸದಾಗಿ ಇನ್ಸರ್ಟ್ ಮಾಡುವಂತದ್ದು ಲೆಸ್ ಪ್ರೆಸಿಡೆನ್ಸ್ ದೆನ್ ಟಾಪ್ ಆಫ್ ದಿ ಸ್ಟ್ಯಾಕ್ ಅಂತ ಅಂದ್ರೆ ಆ ಕಡೆಗೆ ತಳ್ಳಬೇಕು. ನಾನು ಹೊಸದಾಗಿ ಇನ್ಸರ್ಟ್ ಮಾಡ್ತಿರೋದೇ ಜಾಸ್ತಿ ಪ್ರೆಸಿಡೆನ್ಸ್ ಇದೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತ ಆಪರೇಟರ್ ಗಿಂತ ಅಂತಂದ್ರೆ ಏನು ಮಾಡಂಗಿಲ್ಲ. ಅದ್ರ ಜೊತೆ ಬರೀರಿ ಪ್ಲಸ್ ಮೈನಸ್ ಸ್ಟಾರ್ ಇದ್ರ ಜೊತೆ ಬರೆಯೋದು ಅಷ್ಟೇ. ಸೊ ಪೋಸ್ಟ್ ಫಿಕ್ಸ್ ಏನು ಉಳ್ಕೊಳುತ್ತೆ, ಎ ಬಿ ಸಿ ಸ್ಟಾರ್ ಡಿ ಇ ಸ್ಲ್ಯಾಶ್ ಎಫ್ ಮೈನಸ್. ಸೊ ನೆಕ್ಸ್ಟ್ ಜಿ ಇದೆ. ಸೊ ಜಿ ಇಸ್ ಎನ್ ಆಪರೆಂಟ್. ಸೊ ಆಪರೆಂಟ್ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಪೋಸ್ಟ್ ಫಿಕ್ಸ್ ಬರೀಬಹುದು ಎ ಬಿ ಸಿ ಸ್ಟಾರ್ ಡಿ ಇ ಸ್ಲ್ಯಾಶ್ ಎಫ್ ಮೈನಸ್ ಜಿ. ಸರಿನಾ. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್. ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಬಂತು. ಪ್ಲಸ್ ಓಪನ್ ಬ್ರಾಕೆಟ್ ಮೈನಸ್ ಸ್ಟಾರ್ ಕ್ಲೋಸ್ಡ್ ಬ್ರಾಕೆಟ್. ಸೊ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಆಪರೇಟರ್ಸ್ ಇದೆ. ನಾವೇನ್ ಮಾಡ್ತೀವಿ, ಅದ್ರೊಳಗಡೆ ಇರುವಂತ ಆಪರೇಟರ್ ಗಳನ್ನ ಆ ಕಡೆ ತಳ್ಳಿಬಿಟ್ಟು ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಅನ್ನು ಕೂಡ ತೆಗೆದಾಕ್ತೀವಿ. ಸೊ ಎ ಬಿ ಸಿ ಸ್ಟಾರ್ ಡಿ ಇ ಸ್ಲ್ಯಾಶ್ ಎಫ್ ಮೈನಸ್ ಜಿ. ಸೊ ಅದ್ರ ಜೊತೆ ಏನತ್ತೆ, ಮೈನಸ್ ಮತ್ತೆ ಸ್ಟಾರ್ ಆ ಕಡೆ ಹೋಗುತ್ತೆ. ಯಾರು ಫಸ್ಟ್ ಹೋಗ್ಬೇಕು, ರೈಟ್ ಇಂದ ಲೆಫ್ಟ್ಗೆ ಅಂತ ಅಂದ್ರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಯಾರು ಬರ್ತಾರೆ ಫಸ್ಟ್, ಸ್ಟಾರ್. ಸೊ ಸ್ಟಾರ್ ನ ಫಸ್ಟ್ ಕಳಿಸಿ, ಆಮೇಲೆ ಮೈನಸ್ ಅನ್ನ ಕಳಿಸಿ. ಸೊ ಇವಾಗ ಸ್ಟಾರ್ ಹೋಯ್ತು, ಮೈನಸ್ ಹೋಯ್ತು, ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಎರಡೂ ಕೂಡ ಹೋಯ್ತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಈಸ್ ಹ್ಯಾವಿಂಗ್ ಮೋರ್ ಪ್ರೆಸಿಡೆನ್ಸ್ ದೆನ್ ಪ್ಲಸ್. ಸೊ ನಾನು ಮೋರ್ ಪ್ರೆಸಿಡೆನ್ಸ್ ದೆನ್ ಪ್ಲಸ್. ಸೊ ನಾನು ಏನು ಮಾಡಂಗಿಲ್ಲ, ಅದ್ರ ಜೊತೆನೆ ಬರಿಬೇಕು. ಹೊಸದಾಗಿ ಇನ್ಸರ್ಟ್ ಮಾಡೋದು ಮೋರ್ ಪ್ರೆಸಿಡೆನ್ಸ್ ಇದ್ರೆ ಏನು ಮಾಡಬೇಡ್ರಿ ಟಾಪ್ ಆಫ್ ದಿ ಸ್ಟ್ಯಾಕ್ ಗಿನ್ನ. ಅದೇ ಹೊಸದಾಗಿ ಇನ್ಸರ್ಟ್ ಮಾಡೋದು ಲೆಸ್ ಪ್ರೆಸಿಡೆನ್ಸ್ ಇದ್ರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಇಂದ ಅವಾಗ ಮಾತ್ರ ಆ ಕಡೆ ಕಳಿಸ್ಬೇಕು. ಸೊ ಎ ಬಿ ಸಿ ಸ್ಟಾರ್ ಡಿ ಇ ಸ್ಲ್ಯಾಶ್ ಎಫ್ ಮೈನಸ್ ಜಿ ಸ್ಟಾರ್ ಮೈನಸ್ ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಇರುವಂತದ್ದು ಯಾವುದು, ಎಚ್. ಸೊ ಎಚ್ ಈಸ್ ಎನ್ ಆಪರೆಂಟ್. ಸೊ ಆಪರೆಂಟ್ ಅಂತಂದ್ರೆ ಆ ಕಡೆ ಡೈರೆಕ್ಟ್ ಆಗಿ ಬರೀಬಹುದು ಎ ಬಿ ಸಿ ಸ್ಟಾರ್ ಡಿ ಇ ಸ್ಲ್ಯಾಶ್ ಎಫ್ ಮೈನಸ್ ಜಿ ಸ್ಟಾರ್ ಮೈನಸ್ ಎಚ್. ಸೊ ಇವಾಗ ಏನಾಯ್ತು, ಮುಂದೆ ಯಾವುದು ಎಲಿಮೆಂಟ್ಗಳು ಇಲ್ಲ. ಸೊ ಎಲಿಮೆಂಟ್ಸ್ ಎಲ್ಲ ಖಾಲಿ ಆದ್ವಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಈ ಸ್ಟ್ಯಾಕ್ ಅಲ್ಲಿ ಇದೆಯವಲ್ಲ ಎಲಿಮೆಂಟ್ಗಳು, ಸೊ ಅವನ್ನು ಕೂಡ ನಾನು ಎಂಟಿ ಮಾಡ್ಬೇಕು. ಸೊ ಯಾವ ರೀತಿ ಎಂಟಿ ಮಾಡ್ತೀವಿ, ಫಸ್ಟ್ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರೋದೇನು, ಸ್ಟಾರ್. ರೈಟ್ ಇಂದ ಲೆಫ್ಟ್ ಗೆ ಬರ್ರಿ. ಸೊ ಸ್ಟಾರ್ ಅನ್ನ ಫಸ್ಟ್ ಆ ಕಡೆ ಶಿಫ್ಟ್ ಮಾಡ್ರಿ, ನೆಕ್ಸ್ಟ್ ಪ್ಲಸ್ ಅನ್ನ ಆ ಕಡೆ ಶಿಫ್ಟ್ ಮಾಡ್ರಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಇಲ್ಲಿ ಏನಾಯ್ತು, ಎಂಟಿ ಆಯ್ತು ಸ್ಟ್ಯಾಕ್ ಅಥವಾ ಆಪರೇಟರ್ಗಳು ಎಂಟಿ ಆದವು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಫಾರ್ ದಿ ಕನ್ವರ್ಷನ್ ಆಫ್ ಗಿವನ್ ಇನ್ಫಿಕ್ಸ್ ಟು ದಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಇಷ್ಟೇ ಫೈನಲ್ ಆನ್ಸರ್. ಇದನ್ನೇ ನಾವು ಪ್ರಿಫಿಕ್ಸ್ ಅಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ, ಇದೇ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಇದನ್ನ ನಾವು ಪ್ರಿಫಿಕ್ಸ್ ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಅಂತಂದ್ರೆ ಸಿಂಪಲ್ ನೋಡಿ, ಈ ಲೆಫ್ಟ್ ಇಂದ ರೈಟ್ ಗೆ ತಾಂತೀವಿ ಯಾವಾಗ, ಪೋಸ್ಟ್ ಫಿಕ್ಸ್ ಗೆ. ಅದೇ ಪ್ರಿಫಿಕ್ಸ್ ಆದ್ರೆ ಏನ್ ಮಾಡ್ತೀವಿ,
ರೈಟ್ ಇಂದ ಲೆಫ್ಟ್ ಸೈಡ್ಗೆ ಫಸ್ಟ್ ಉಲ್ಟಾ ಬರ್ಕೋಬೇಕು ಕ್ವಶನ್ ಅನ್ನ, ಎಚ್ ಸ್ಟಾರ್ ಓ ಕ್ಲೋಸ್ಡ್ ಬ್ರಾಕೆಟ್, ಸೊ ಈ ರೀತಿ ಬರ್ಕೋಬೇಕು. ಬರ್ಕೊಂಡ್ಬಿಟ್ಟು ಸೇಮ್ ಪ್ರೊಸೀಜರ್ ಅಲ್ಲಿ ಸಾಲ್ವ್ ಮಾಡ್ರಿ, ಸೇಮ್ ಪ್ರೊಸೀಜರ್ ಅಲ್ಲಿ ಸಾಲ್ವ್ ಮಾಡಿ ಫೈನಲ್ ಆನ್ಸರ್ ಬರುತ್ತಲ್ಲ ಅದನ್ನ ಉಲ್ಟಾ ಬರಿಬೇಕು. ಯಾಕೆ ಫಸ್ಟ್ ಕ್ವಶನ್ ಉಲ್ಟಾ ಬರ್ಕೊಂಡಿರ್ತೀವಲ್ಲ ಸಾಲ್ವ್ ಮಾಡೋದಕ್ಕೋಸ್ಕರ, ಸೊ ಅದಕ್ಕೋಸ್ಕರ ಕೊನೆಯಲ್ಲಿ ಆನ್ಸರ್ ಬರುತ್ತಲ್ಲ ಅದನ್ನ ಉಲ್ಟಾ ಮಾಡಿದ್ರೆ ನಿಮ್ಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸಿಂಪಲ್. ಪೋಸ್ಟ್ ಫಿಕ್ಸ್ ಆದ್ರೆ ಲೆಫ್ಟ್ ಟು ರೈಟ್, ಪ್ರಿಫಿಕ್ಸ್ ಆದ್ರೆ ರೈಟ್ ಟು ಲೆಫ್ಟ್. ಸೊ ಉಲ್ಟಾ ಬರ್ಕೋಬೇಕು, ಸೇಮ್ ಪ್ರೊಸೀಜರ್ ಅಲ್ಲಿ ಸಾಲ್ವ್ ಮಾಡಬೇಕು, ಮತ್ತೆ ಆನ್ಸರ್ ಏನ್ ಬರುತ್ತಲ್ಲ ಅದನ್ನ ಉಲ್ಟಾ ಬರೀಬೇಕು. ಸೊ ಪ್ರಿಫಿಕ್ಸ್ದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.